ನಮಸ್ಕಾರ ವೀಕ್ಷಕರೇ, ನಮ್ಮ ಒಂದು ನ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕಿರುತೆರೆಯಲ್ಲಿ ಈಗ ಹೊಸದೊಂದು ರಿಯಾಲಿಟಿ ಶೋ ಸಖತ್ ಸೋನ್ ಮಾಡ್ತಾ ಇದೆ. ಕುರಿ ಪ್ರತಾಪ್ ಮತ್ತು ಶ್ವೇತಾ ಜಗ್ಗಪ್ಪ ಅವರ ಒಂದು ಅದ್ಭುತವಾದ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಈ ಒಂದು ರಿಯಾಲಿಟಿ ಶೋಗೆ ಜಡ್ಜಸ್ ಆಗಿ ನೆನಪಿರಲಿ ಈ ಒಂದು ಮೂವಿಯ ಪ್ರೇಮ್ ಮತ್ತು ಮಾಳ್ವಿಕಾ ಅವಿನಾಶ್ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗಾದರೆ ಈ ಒಂದು ಶೋದಲ್ಲಿ ಭಾಗವಹಿಸಿರುವ ಒಂದು 10 ಜೋಡಿಗಳು ಯಾರ್ಯಾರು, ಯಾರಿಗೆಲ್ಲ ಇಲ್ಲಿ ಅವಕಾಶ ಸಿಕ್ಕಿದೆ ಅಂತೇಳಿ ಎಲ್ಲ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿದರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ಶೋದಲ್ಲಿ ಕಾಣಿಸ್ಕೊಂಡಿರುವ ಮೊದಲನೇ ಜೋಡಿ ಯಾವುದಂದರೆ ರುದ್ರ ಮಾಸ್ಟರ್ ಮತ್ತು ನಿರೀಕ್ಷಾ. ಈ ಒಂದು ಜೋಡಿ ಕೂಡ ಈ ಹಿಂದೆ ಕೂಡ ಡ್ಯಾನ್ಸ್ ಡಿಕೆಡಿ ಈ ಒಂದು ವೇದಿಕೆಯಲ್ಲಿ ಕೂಡ ಕಾಣಿಸಿಕೊಂಡಿತ್ತು. ಈ ಒಂದು ವೇದಿಕೆ ಮುಖಾಂತರ ಅಪಾರವಾದ ಜನರ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ರುದ್ರ ಮಾಸ್ಟರ್ ಕೂಡ ಈ ಒಂದು ಡಿಕೆಡಿ ಒಂದು ವೇದಿಕೆಯಲ್ಲಿ ಕೂಡ ಡ್ಯಾನ್ಸ್ ಮಾಸ್ಟರ್ ಆಗಿ ಕೂಡ ಕಾಣಿಸಿಕೊಂಡಿದ್ದರು. ಈಗ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಯಾವ ರೀತಿ ಅವರು ಮ್ಯಾಜಿಕ್ ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನು ಎರಡನೇ ಸ್ಪರ್ಧೆ ಯಾರಂದರೆ ಅರುಣ್ ಗೌಡ ಮತ್ತು ರಜನಿ. ಇವರು ಕೂಡ ಹಲವಾರು ಒಂದು ವೇದಿಕೆಯಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ, ರಿಯಾಲಿಟಿ ಶೋಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಬಾರಿ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಅವರ ಒಂದು ಕೈ ಚಳಕ ಯಾವ ಥರ ಇರ್ತಂತೇಳಿ ಕಾದು ನೋಡಬೇಕು. ಇನ್ನು ಮೂರನೇ ಸ್ಪರ್ಧೆ ಯಾರಂದರೆ ಧನರಾಜ್ ಮತ್ತು ಪ್ರಜ್ಞಾ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಮಾಡಿ ರೀಲ್ಸ್ಗಳನ್ನು ಮಾಡಿಬಿಟ್ಟು ತುಂಬ ಫೇಮಸ್ ಆದಂಥ ಜೋಡಿ. ಈ ಬಾರಿ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಅವರು ಯಾವ ರೀತಿ ಒಂದು ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನು ನಾಲ್ಕನೇ ಸ್ಪರ್ಧೆ ಯಾರಂದರೆ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಕೂಡ ಈಗ ಹಲವಾರು ವೇದಿಕೆಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಜೋಡಿ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆದಂಥ ಒಂದು ಜೋಡಿಯಾಗಿದೆ. ಸಾಕಷ್ಟು ಜಾನಪದ ಗೀತೆಗಳನ್ನು ಕೂಡ ರಚನೆ ಮಾಡಿ ಹಾಡಿದ್ದಾರೆ. ಬಾಳು ಬೆಳಗುಂದಿಯವರು ಕೂಡ ಈ ಹಿಂದೆ ಕೂಡ ಸರಿಗಮಪ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದರು. ಈ ಒಂದು ವೇದಿಕೆ ಮುಖಾಂತರ ಅಪಾರವಾದ ಜನರ ಮೆಚ್ಚುಗೆಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಈಗ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಯಾವ ರೀತಿ ಅವರು ಗೀತೆಗಳನ್ನು ಹಾಡಿ ಜನರ ಒಂದು ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನು 5ನೇ ಸ್ಪರ್ಧೆ ಯಾರಂದರೆ ಸುಹಾಸ್ ಮತ್ತು ನಯನ ನಾಗರಾಜ್. ನಯನ ನಾಗರಾಜ್ ಅವರು ಕೂಡ ಈಗಾಗಲೇ ಅವರು ಸೀರಿಯಲ್ ಮುಖಾಂತರ ಜನರ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸಾಕಷ್ಟು ಫೇಮಸ್ ಆದಂಥ ಒಂದು ಜೋಡಿ ಇದು. ಈಗ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಕಾಣಿಸಿಕೊಂಡಿದೆ. ಈ ಒಂದು ವೇದಿಕೆಯಲ್ಲಿ ಯಾವ ರೀತಿ ಜನರ ಒಂದು ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನು 6ನೇ ಜೋಡಿ ಯಾವುದಂದರೆ ಮಿಮಿಕ್ರಿಯ ಗೋಪಿ ಮತ್ತು ಉಷಾರಾಣಿ. ಕಾಮಿಡಿ ಮತ್ತು ಮಿಮಿಕ್ರಿಯ ಮುಖಾಂತರ ಅಪಾರವಾದ ಜನರ ಮೆಚ್ಚುಗೆಯನ್ನು ಗಳಿಸಿರುವ ಗೋಪಿ ಅವರು ತಮ್ಮ ಒಂದು ಪತ್ನಿಯೊಂದಿಗೆ ಈ ಒಂದು ವೇದಿಕೆ ಮೇಲೆ ಧೂಳು ಎಬ್ಬಿಸಲು ಈ ಒಂದು ವೇದಿಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ರೀತಿ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನು 7ನೇ ಜೋಡಿ ಯಾವುದಂದರೆ ಜಗ್ಗಪ್ಪ ಮತ್ತು ಸುಸ್ಮಿತಾ. ಕಾಮಿಡಿ ಕಿಲಾಡಿ ಮುಖಾಂತರ ಅತಿ ಹೆಚ್ಚು ಜನರ ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಅವರು ತಮ್ಮ ಒಂದು ಕಾಮಿಡಿಯಿಂದ ಯಾವ ರೀತಿ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನು 8ನೇ ಒಂದು ಜೋಡಿ ಯಾವುದಂದರೆ ಕೋಟಿ ಪ್ರಭಾಕರ್ ಮತ್ತು ಮಾಲತಿ. ಸ್ಯಾಂಡಲ್ವುಡ್ಡಿನ ಖ್ಯಾತ ವಿಲನ್ ಆಗಿರುವ ಕೋಟಿ ಪ್ರಭಾಕರ್ ಅವರು ತಮ್ಮ ಒಂದು ಫ್ಯಾಮಿಲಿ ಜೊತೆ ಈ ಒಂದು ಶೋಗೆ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಶೋದಲ್ಲಿ ಅವರು ಯಾವ ರೀತಿ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನು 9ನೇ ಜೋಡಿ ಯಾವುದಂದರೆ ರಾಜ್ರಾಮ್ ಭಟ್ ಮತ್ತು ಗೀತಾ ಭಾರತಿ ಭಟ್. ಬ್ರಹ್ಮಗಂಟು ಸೀರಿಯಲ್ ಮುಖಾಂತರ ಅಪಾರವಾದ ಜನರ ಮೆಚ್ಚನ್ನು ಗಳಿಸಿರುವ ಗೀತಾ ಭಾರತಿಯವರು ಈ ಒಂದು ಶೋದಲ್ಲಿ ಯಾವ ರೀತಿ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನು 10ನೇ ಜೋಡಿ ಯಾವುದಂದರೆ ಅಭಿಲಾಷ್ ಮತ್ತು ಅಪೂರ್ವ. ಯುವ ಜೋಡಿ ಆಗಿರುವ ಈ ಒಂದು ಜೋಡಿ ಈಗ ಜೋಡಿಗೆ ಪೈಪೋಟಿ ಕೊಡಲು ಬಂದಿದ್ದಾರೆ. ಇಲ್ಲಿ ಯಾವ ರೀತಿ ಅವರು ಪೈಪೋಟಿ ಪಡ್ಕೊಂಡ್ಬಿಟ್ಟು ಯಾವ ರೀತಿ ಜೋಡಿ ನಂಬರ್ 1 ಆಗಿ ಹೊರಹೊಮ್ತಾರೆ ಅಂತೇಳಿ ಕಾದು ನೋಡಬೇಕು. ಇನ್ನು ಈ ಶೋಗೆ ಮಜಾ ನೀಡಲು ನಿರೂಪಕರಾಗಿ ನಿಮ್ಮೆಲ್ಲರ ನೆಚ್ಚಿನ ಕುರಿ ಪ್ರತಾಪ್ ಮತ್ತು ಕರಾವಳಿ ಬೆಡಗಿ ಶ್ವೇತಾ ಜಗ್ಗಪ್ಪ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಈ ಒಂದು ಶೋದ ಒಂದು ಜಡ್ಜಸ್ ಆಗಿ ಇಲ್ಲಿ ಪ್ರೇಮ್ ಮತ್ತು ಹಿರಿಯ ನಟಿ ಮಾಳ್ವಿಕಾ ಅವಿನಾಶ್ ಅವರು ಕಾಣಿಸಿಕೊಂಡಿದ್ದಾರೆ. ಯಾವ ರೀತಿ ಇರುತ್ತೆ ಅಂತೇಳಿ ಕಾದು ನೋಡಬೇಕು. ಸ್ನೇಹಿತರೆ, ಈ ಒಂದು 10 ಜೋಡಿಗಳಲ್ಲಿ ನಿಮ್ಮ ಒಂದು ಫೇವ್ರೇಟ್ ಜೋಡಿ ಯಾವುದಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಜೋಡಿಯ ಕುರಿತು ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.